ನಮಸ್ಕಾರ ಸ್ನೇಹಿತರೆ. ಇತಿಹಾಸ ಅಂದರೆ ಬರೀ ಸವಿಗಳಲ್ಲ, ಅದು ರೋಚಕ ಕಥೆಗಳ ಸಾಗರ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾನೇ ಹೆಲ್ಪ್ ಆಗಲಿವೆ. ಕೊನೆ ತನಕ ವಿಡಿಯೋ ನೋಡಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತಿನ ಇಂಟ್ರೆಸ್ಟಿಂಗ್ ಕ್ವಿಜ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1. ಮೊದಲ ತರೈನ್ ಕದನವು ಯಾರ ನಡುವೆ ನಡೆಯಿತು? ಆಯ್ಕೆಗಳು: ಎ. ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ, ಬಿ. ರಾಜಾ ದಾಹಿರ್ ಮತ್ತು ಮೊಹಮ್ಮದ್ ಬಿನ್ ಕಾಸಿಂ, ಸಿ. ಇಲ್ತುತ್ಮಿಶ್ ಮತ್ತು ಚಂಗೇಜ್ ಖಾನ್, ಡಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಸರಿಯಾದ ಉತ್ತರ ಆಯ್ಕೆ ಎ. ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ. ಗೆಳೆಯರೇ, ಕ್ರಿಸ್ತಶಕ 1191ರಲ್ಲಿ ನಡೆದ ಮೊದಲ ತರೈನ್ ಯುದ್ಧದಲ್ಲಿ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣ್ ಅವರು ಮೊಹಮ್ಮದ್ ಘೋರಿಯನ್ನು ಸೋಲಿಸಿದರು. ಆದರೆ ಇದರ ಮರುವರ್ಷವೇ ಅಂದರೆ 1192ರಲ್ಲಿ ನಡೆದ ಎರಡನೇ ತರೈನ್ ಯುದ್ಧದಲ್ಲಿ ಘೋರಿ ಜಯಗಳಿಸಿ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಗೆ ಅಡಿಪಾಯ ಹಾಕಿದನು. ಪ್ರಶ್ನೆ 2. ದಿಲ್ಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಬಜಾರ್ ನಿಯಂತ್ರಣ ನೀತಿ ಅಥವಾ ಮಾರುಕಟ್ಟೆ ಸುಧಾರಣೆಗಳನ್ನು ತಂದವರು ಯಾರು? ಆಯ್ಕೆಗಳು: ಎ. ಬಾಲ್ಬನ್, ಬಿ. ಮೊಹಮ್ಮದ್ ಬಿನ್ ತುಘಲಕ್, ಸಿ. ಅಲಾವುದ್ದೀನ್ ಖಿಲ್ಜಿ, ಡಿ. ಫಿರೋಜ್ ಶಾ ತುಘಲಕ್. ಸರಿಯಾದ ಉತ್ತರ ಆಯ್ಕೆ ಸಿ. ಅಲಾವುದ್ದೀನ್ ಖಿಲ್ಜಿ. ಹೌದು ಸ್ನೇಹಿತರೆ, ಖಿಲ್ಜಿ ವಂಶದ ಪ್ರಖ್ಯಾತ ದೊರೆ ಅಲಾವುದ್ದೀನ್ ಖಿಲ್ಜಿ ತನ್ನ ಬೃಹತ್ ಸೈನ್ಯವನ್ನು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಲು ಈ ಮಾರುಕಟ್ಟೆ ಸುಧಾರಣೆಯನ್ನು ಜಾರಿಗೆ ತಂದನು. ಇವನು ದಿನಬಳಕೆಯ ವಸ್ತುಗಳ ಬೆಲೆಯನ್ನು ನಿಗದಿಪಡಿಸಿದ್ದಲ್ಲದೆ ತೂಕದಲ್ಲಿ ವಂಚಿಸುವವರ ದೇಹದ ಮಾಂಸವನ್ನು ಕೊಚ್ಚುವ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದನು. ಪ್ರಶ್ನೆ 3. ದಿಲ್ಲಿಯ ಪ್ರಸಿದ್ಧ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು? ಆಯ್ಕೆಗಳು: ಎ. ಕುತುಬುದ್ದೀನ್ ಐಬಕ್, ಬಿ. ಇಲ್ತುತ್ಮಿಶ್, ಸಿ. ರಜಿಯಾ ಸುಲ್ತಾನ್, ಡಿ. ಫಿರೋಜ್ ಶಾ ತುಘಲಕ್. ಸರಿಯಾದ ಉತ್ತರ ಆಯ್ಕೆ ಬಿ. ಇಲ್ತುತ್ಮಿಶ್. ಸ್ನೇಹಿತರೆ, ಕುತುಬ್ ಮಿನಾರ್ ನಿರ್ಮಾಣವನ್ನು ಗುಲಾಮಿ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1199ರಲ್ಲಿ ಪ್ರಾರಂಭಿಸಿದನು. ಆದರೆ ಅವನು ಕೇವಲ ಮೊದಲ ಅಂತಸ್ತನ್ನು ಮಾತ್ರ ಕಟ್ಟಲು ಸಾಧ್ಯವಾಯಿತು. ಅವನ ಮರಣದ ನಂತರ ಬಂದ ಇಲ್ತುತ್ಮಿಶ್ ಇದರ ಉಳಿದ 3 ಅಂತಸ್ತುಗಳನ್ನು ಕಟ್ಟಿ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದನು. ಪ್ರಶ್ನೆ 4. ದಿಲ್ಲಿ ಸುಲ್ತಾನರ ಇತಿಹಾಸದಲ್ಲಿ ಸುಲ್ತಾನ್ ಪದವಿಯನ್ನು ಅಲಂಕರಿಸಿದ ಏಕೈಕ ಮಹಿಳಾ ಆಡಳಿತಗಾರ್ತಿ ಯಾರು? ಆಯ್ಕೆ ಎ. ನೂರ್ ಜಹಾನ್, ಬಿ. ರಜಿಯಾ ಸುಲ್ತಾನ್, ಸಿ. ಚಾಂದ್ ಬೀಬಿ, ಡಿ. ರಾಣಿ ದುರ್ಗಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ. ರಜಿಯಾ ಸುಲ್ತಾನ್. ಸ್ನೇಹಿತರೆ, ಇಲ್ತುತ್ಮಿಶ್ನ ಮಗಳಾದ ರಜಿಯಾ ಸುಲ್ತಾನ್ ಕ್ರಿಸ್ತಶಕ 1236ರಿಂದ 1240ರವರೆಗೆ ದಿಲ್ಲಿಯನ್ನು ಆಳಿದ ಅತ್ಯಂತ ಧೈರ್ಯಶಾಲಿ ಮಹಿಳೆ. ಅಂದಿನ ಕಾಲದ ಪುರುಷ ಪ್ರಧಾನ ಸಮಾಜ ಮತ್ತು ಪ್ರಮುಖ ಸರದಾರರು ಮಹಿಳೆಯೊಬ್ಬಳ ಆಳ್ವಿಕೆಯನ್ನು ಒಪ್ಪದ ಕಾರಣ ಆಕೆಯ ಆಡಳಿತ ಕೇವಲ 4 ವರ್ಷಗಳಲ್ಲಿ ಕೊನೆಗೊಂಡಿತು. ಪ್ರಶ್ನೆ 5. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ರೂಪಾಯಿ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದ ಮಧ್ಯಕಾಲೀನ ಆಡಳಿತಗಾರ ಯಾರು? ಆಯ್ಕೆಗಳು: ಎ. ಶೇರ್ ಶಾ ಸೂರಿ, ಬಿ. ಅಕ್ಬರ್, ಸಿ. ಅಲಾವುದ್ದೀನ್ ಖಿಲ್ಜಿ, ಡಿ. ಮೊಹಮ್ಮದ್ ಬಿನ್ ತುಘಲಕ್. ಸರಿಯಾದ ಉತ್ತರ ಆಯ್ಕೆ ಎ. ಶೇರ್ ಶಾ ಸೂರಿ. ಸ್ನೇಹಿತರೆ, ಮೊಘಲ್ ದೊರೆ ಹುಮಾಯೂನ್ನನ್ನು ಸೋಲಿಸಿ ದಿಲ್ಲಿಯಲ್ಲಿ ಸೂರಿ ವಂಶವನ್ನು ಸ್ಥಾಪಿಸಿದ ಶೇರ್ ಶಾ ಸೂರಿ ಅತ್ಯುತ್ತಮ ಆಡಳಿತಗಾರನಾಗಿದ್ದನು. ಇವನು ಚಲಾವಣೆಗೆ ತಂದ 178 ಗ್ರೇನ್ ತೂಕದ ಬೆಳ್ಳಿಯ ನಾಣ್ಯಕ್ಕೆ ರೂಪಿಯಾ ಎಂದು ಹೆಸರಿಡಲಾಯಿತು. ಇದೇ ಇಂದಿನ ನಮ್ಮ ಭಾರತೀಯ ಕರೆನ್ಸಿ ರೂಪಾಯಿಗೆ ಮೂಲ ಪ್ರೇರಣೆಯಾಗಿದೆ.
ಪ್ರಶ್ನೆ 6. ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1336ರಲ್ಲಿ ಸ್ಥಾಪಿಸಿದವರು ಯಾರು? ಆಯ್ಕೆಗಳು: ಎ. ಕೃಷ್ಣದೇವರಾಯ, ಬಿ. ಹರಿಹರ ಮತ್ತು ಬುಕ್ಕ, ಸಿ. ದೇವರಾಯ ಸೆಕೆಂಡ್, ಡಿ. ಸಾಳುವ ನರಸಿಂಹ. ಸರಿಯಾದ ಉತ್ತರ ಆಯ್ಕೆ ಬಿ. ಹರಿಹರ ಮತ್ತು ಬುಕ್ಕರಾಯ. ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಸಂಗಮ ವಂಶದ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಗುರು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಪ್ರಶ್ನೆ 7. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆಯಾದ ಕೃಷ್ಣದೇವರಾಯನು ಬರೆದ ಪ್ರಸಿದ್ಧ ತೆಲುಗು ಕೃತಿ ಯಾವುದು? ಆಯ್ಕೆಗಳು: ಎ. ಜಾಂಬವತಿ ಕಲ್ಯಾಣಂ, ಡಿ. ಅಮುಕ್ತಮೌಲ್ಯದ, ಸಿ. ಮನುಚರಿತಂ, ಡಿ. ಮತ್ತವಿಲಾಸ ಪ್ರಹಸನ. ಸರಿಯಾದ ಉತ್ತರ ಆಯ್ಕೆ ಬಿ. ಅಮುಕ್ತಮೌಲ್ಯದ. ಸ್ನೇಹಿತರೆ, ತುಳುವ ವಂಶದ ಶ್ರೇಷ್ಠ ಅರಸನಾದ ಕೃಷ್ಣದೇವರಾಯನು ಕೇವಲ ಶೂರ ಯೋಧನಷ್ಟೇ ಅಲ್ಲ, ಮಹಾನ್ ವಿದ್ವಾಂಸನೂ ಆಗಿದ್ದನು. ಇವನು ತೆಲುಗು ಭಾಷೆಯಲ್ಲಿ ಅಮುಕ್ತಮೌಲ್ಯದ ಎಂಬ ಪ್ರಸಿದ್ಧ ರಾಜಕೀಯ ಮತ್ತು ಧಾರ್ಮಿಕ ಮಹಾಕಾವ್ಯವನ್ನು ಬರೆದನು. ಹಾಗೆಯೇ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣಂ ಎಂಬ ನಾಟಕವನ್ನು ರಚಿಸಿದ್ದಾನೆ. ಪ್ರಶ್ನೆ 8. ಕ್ರಿಸ್ತಶಕ 1565ರಲ್ಲಿ ನಡೆದ ಪ್ರಸಿದ್ಧ ತಾಳಿಕೋಟೆ ಕದನದ ಅಂದರೆ ರಕ್ಕಸ ತಂಗಡಿ ಯುದ್ಧ ಪರಿಣಾಮ ಏನಾಯಿತು? ಆಯ್ಕೆಗಳು: ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಬಿ. ವಿಜಯನಗರ ಸಾಮ್ರಾಜ್ಯದ ಪತನ, ಸಿ. ಮರಾಠರ ಉದಯ, ಡಿ. ದಿಲ್ಲಿ ಸುಲ್ತಾನರ ಆಳ್ವಿಕೆಯ ಅಂತ್ಯ. ಸರಿಯಾದ ಉತ್ತರ ಆಯ್ಕೆ ಬಿ. ವಿಜಯನಗರ ಸಾಮ್ರಾಜ್ಯದ ಪತನ. ಸ್ನೇಹಿತರೆ, ಜನವರಿ 23, 1565ರಂದು ನಡೆದ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಯುದ್ಧವು ದಕ್ಷಿಣ ಭಾರತದ ಇತಿಹಾಸವನ್ನು ಬದಲಿಸಿತು. ದಕ್ಕನ್ ಸುಲ್ತಾನರ ಒಕ್ಕೂಟವು ವಿಜಯನಗರದ ಸೈನ್ಯವನ್ನು ಸೋಲಿಸಿತು. ಈ ಯುದ್ಧದಲ್ಲಿ ವಿಜಯನಗರದ ಮಂತ್ರಿ ರಾಮರಾಯ ಕೊಲ್ಲಲ್ಪಟ್ಟನು ಮತ್ತು ಭವ್ಯ ಹಂಪಿ ನಗರವು ಸಂಪೂರ್ಣವಾಗಿ ಲೂಟಿಯಾಗಿ ನಾಶವಾಯಿತು. ಪ್ರಶ್ನೆ 9. ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ಮಂತ್ರಿ ಮಹಮೂದ್ ಗವನ್ ಭವ್ಯವಾದ ಮದರಸವನ್ನು ಎಲ್ಲಿ ಸ್ಥಾಪಿಸಿದನು? ಆಯ್ಕೆಗಳು: ಎ. ಗುಲ್ಬರ್ಗ, ಬಿ. ಬೀದರ್, ಸಿ. ವಿಜಯಪುರ, ಡಿ. ಗೋಲ್ಕೊಂಡ. ಸರಿಯಾದ ಉತ್ತರ ಆಯ್ಕೆ ಬಿ. ಬೀದರ್. ಬಹುಮನಿ ಸಾಮ್ರಾಜ್ಯದ ಅತ್ಯಂತ ದಕ್ಷ ಪ್ರಧಾನಿಯಾಗಿದ್ದ ಮಹಮ್ಮದ್ ಗವನನು ಕ್ರಿಸ್ತಶಕ 1472ರಲ್ಲಿ ಬೀದರ್ನಲ್ಲಿ 3 ಅಂತಸ್ತಿನ ಭವ್ಯವಾದ ಇಸ್ಲಾಮಿಕ್ ವಿಶ್ವವಿದ್ಯಾಲಯವನ್ನು ಅಂದರೆ ಮದರಸವನ್ನು ಸ್ಥಾಪಿಸಿದನು. ಇಲ್ಲಿ ದೊಡ್ಡ ಗ್ರಂಥಾಲಯವಿದ್ದು ಸಾವಿರಾರು ಹಸ್ತಪ್ರತಿಗಳನ್ನು ಸಂರಕ್ಷಿಸಲಾಗಿತ್ತು. ಪ್ರಶ್ನೆ 10. ವಿಜಯಪುರದ ಪ್ರಸಿದ್ಧ ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದ ಆದಿಲ್ ಶಾಹಿ ದೊರೆ ಯಾರು? ಆಯ್ಕೆಗಳು: ಎ. ಯೂಸುಫ್ ಆದಿಲ್ ಶಾ, ಬಿ. ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್, ಸಿ. ಮೊಹಮ್ಮದ್ ಆದಿಲ್ ಶಾ, ಡಿ. ಅಲಿ ಆದಿಲ್ ಶಾ. ಸರಿಯಾದ ಉತ್ತರ ಆಯ್ಕೆ ಸಿ. ಮೊಹಮ್ಮದ್ ಆದಿಲ್ ಶಾ. ಸ್ನೇಹಿತರೆ, ವಿಜಯಪುರದ ಗೋಲ್ ಗುಂಬಜ್ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಮಂದಿರವಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದ್ದು ಯಾವುದೇ ಕಂಬಗಳ ಆಧಾರವಿಲ್ಲದೆ ನಿಂತಿರುವುದು ಇದರ ವಿಶೇಷ. ಇಲ್ಲಿರುವ ಪಿಸುಮಾತಿನ ಗ್ಯಾಲರಿಯಲ್ಲಿ ಒಂದು ಕಡೆ ಸಣ್ಣದಾಗಿ ಮಾತನಾಡಿದರೂ ಅದು ಎದುರು ಬದಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಸ್ನೇಹಿತರೆ, ಇವತ್ತು ನಾವು ಚರ್ಚಿಸಿದ ಈ 10 ಪ್ರಶ್ನೆಗಳು ನಿಮ್ಮ ಮುಂಬರುವ FDA, SDA ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿವೆ. ಇತಿಹಾಸದ ಪ್ರತಿಯೊಂದು ಅಂಕವು ನಿಮ್ಮ ಯಶಸ್ಸಿಗೆ ಮುಖ್ಯ. ಈ ಸರಣಿಯ ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಮುಖ ಪ್ರಶ್ನೆಗಳೊಂದಿಗೆ ಸಿಗೋಣ. ನಿರಂತರ ಅಭ್ಯಾಸವೇ ಯಶಸ್ಸಿನ ಕೀಲಿಕೈ. ಧನ್ಯವಾದಗಳು. ಆಲ್ ದಿ ಬೆಸ್ಟ್.